ಸ್ನೇಹಿತರೆ, ಇಸ್ರೇಲ್ ಇರಾನ್ ಕದನ ವಿರಾಮ ಹೈಡ್ರಾಮಾ ನಡುವೆ ಅಮೆರಿಕಗೆ ಭಾರಿ ಮುಖಭಂಗ ಹಾಗೂ ಸ್ಫೋಟಕ ಸುದ್ದಿಯೊಂದು ಹೊರಬಿದ್ದಿದೆ. ಅಮೆರಿಕದ ದಾಳಿಯಲ್ಲಿ ಇರಾನ್ನ ಅಣು ಘಟಕಕ್ಕೆ ಹೆಚ್ಚಿನ ಹಾನಿಯಾಗಿಲ್ಲ. ಇರಾನ್ ಮನಸ್ಸು ಮಾಡಿದ್ರೆ ಕೆಲವೇ ತಿಂಗಳಲ್ಲಿ ಮತ್ತೆ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನ ರೆಡಿ ಮಾಡಿ ಇಟ್ಕೊಳ್ಳಬಹುದು ಅನ್ನೋ ಮಾಹಿತಿ ಬರ್ತಾ ಇದೆ. ಈ ಮಾಹಿತಿಯನ್ನ ಬೇರೆ ಯಾರೋ ಹೊರಗಿನವರು, ಅಮೆರಿಕಗೆ ಆಗದೇ ಇರೋರು ಕೊಟ್ಟಿರೋದಲ್ಲ. ಯಾರು ಕೊಟ್ಟಿರೋದು? ಖುದ್ದು ಅಮೆರಿಕದ ಇಂಟೆಲಿಜೆನ್ಸ್ ಮೂಲಗಳು ಹೇಳಿದಾವೆ ಅಂತ ಅಮೆರಿಕನ್ ಮಾಧ್ಯಮಗಳೇ ರಿಪೋರ್ಟ್ ಮಾಡಿವೆ. ನೀವು ಸ್ಕ್ರೀನ್ ಮೇಲೂ ಕೂಡ ನೋಡ್ತಾ ಇದ್ದೀರಾ. ಅಮೆರಿಕದ ಡಿಫೆನ್ಸ್ ಇಂಟೆಲಿಜೆನ್ಸ್ ಏಜೆನ್ಸಿ ರಿಪೋರ್ಟ್ ಆಧರಿಸಿ ನ್ಯೂಯಾರ್ಕ್ ಟೈಮ್ಸೇ ಈ ರೀತಿ ರಿಪೋರ್ಟ್ ಮಾಡಿದೆ ಮತ್ತು CNN ಕೂಡ ರಿಪೋರ್ಟ್ ಮಾಡಿದೆ. ಹಾಗಿದ್ರೆ ಅಮೆರಿಕದ ದಾಳಿ ಫೇಲ್ ಆಯ್ತಾ? ಇರಾನ್ ಅಣ್ವಸ್ತ್ರ ಕನಸು ಇನ್ನೂ ಜೀವಂತವಾಗಿದೆಯಾ? ಗುಪ್ತಚರ ಮಾಹಿತಿ ಹೇಳ್ತಿರೋದೇನು? ಇದಕ್ಕೆ ಟ್ರಂಪ್ ಪ್ರತಿಕ್ರಿಯೆ ಏನು? ಸ್ನೇಹಿತರೆ, ಡಿಫೆನ್ಸ್ ಇಂಟೆಲಿಜೆನ್ಸ್ ಏಜೆನ್ಸಿ DIA ಅನ್ನೋದು ಅಮೆರಿಕದ ಮಿಲಿಟರಿ ಗುಪ್ತಚರ ಸಂಸ್ಥೆ. ಅಮೆರಿಕ ಸೇನೆಗೆ ಬೇಕಾದ ಗುಪ್ತಚರ ಮಾಹಿತಿಯನ್ನು ಸಂಗ್ರಹ ಮಾಡೋದು, ಮಿಲಿಟರಿ ಕಾರ್ಯಾಚರಣೆಗಳ ನಂತರ ಡ್ಯಾಮೇಜ್ ಅಸೆಸ್ಮೆಂಟ್ ಮಾಡೋ ಕೆಲಸವನ್ನೆಲ್ಲ ಮಾಡುತ್ತೆ. ಅದೇ ರೀತಿ ಅಮೆರಿಕ ಇರಾನ್ನ 3 ಅಣು ಘಟಕಗಳ ಮೇಲೆ ನಡೆಸಿದ ದಾಳಿ ಬಗ್ಗೆ ಪ್ರಾಥಮಿಕ ಮಾಹಿತಿಯನ್ನು ಸಂಗ್ರಹಿಸಿ 5 ಪುಟಗಳ ರಿಪೋರ್ಟ್ ಕೊಟ್ಟಿದೆ. ಅಮೆರಿಕ ಇರಾನ್ನ ಫಾರ್ಡೋ, ನತಾನ್ಜ್ ಹಾಗೂ ಎಸ್ಫಹಾನ್ ಈ 3 ನ್ಯೂಕ್ಲಿಯರ್ ಸೈಟ್ಗಳ ಮೇಲೆ ದಾಳಿ ಮಾಡಿತ್ತು. ಆ ಪೈಕಿ ಫಾರ್ಡೋ ಹಾಗೂ ನತಾನ್ಜ್ ಸೈಟ್ಗಳಿಗೆ ಕಂಪ್ಲೀಟ್ ಡ್ಯಾಮೇಜಸ್ ಆಗಿಲ್ಲ. ಅಮೆರಿಕ ದಾಳಿಯಿಂದ ಇರಾನ್ನ ಅಣು ಘಟಕಗಳಿಗೆ ಪರಮಾಣು ಸಂಗ್ರಹಕ್ಕೆ ಹೆಚ್ಚಿನ ಡ್ಯಾಮೇಜ್ ಆಗಿಲ್ಲ. ಇರಾನ್ಗೆ ಕೇವಲ ಕೆಲ ತಿಂಗಳಷ್ಟೇ ಅವರು ಹಿಂದಕ್ಕೆ ಹೋಗಿದ್ದಾರೆ. ಕೆಲ ತಿಂಗಳಲ್ಲಿ ಇದೆಲ್ಲ ರೆಡಿ ಮಾಡಿಕೊಂಡು ವಾಪಸ್ ಅವರು ಕೆಲಸ ಶುರು ಮಾಡ್ಬೋದು ಅನ್ನೋ ಅಂಶವನ್ನು ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಈ ದಾಳಿಗೂ ಮುನ್ನ ಇರಾನ್ ಫಾಸ್ಟ್ ಆಗಿ ಅಣ್ವಸ್ತ್ರ ತಯಾರಿಸೋಕೆ ಪ್ರಯತ್ನ ಮಾಡ್ತಾ ಇದ್ರೆ, ಇನ್ನು 3 ತಿಂಗಳಲ್ಲಿ ನ್ಯೂಕ್ಲಿಯರ್ ಸ್ಫೋಟಕವನ್ನೇ ಅವರು ಕ್ರಿಯೇಟ್ ಮಾಡೋಕೆ ರೆಡಿ ಇದ್ರು. ಆದರೆ ಈ ದಾಳಿ ನಂತರ ಇರಾನ್ ಅಣ್ವಸ್ತ್ರ ತಯಾರಿಸಿಕೊಳ್ಳೋಕೆ 9 ತಿಂಗಳು ಬೇಕಾಗುತ್ತೆ. ಹೀಗಾಗಿ ಇರಾನ್ನ ಪ್ರೋಗ್ರಾಮ್ ಟೋಟಲ್ ಆಗಿ ಒಂದು 6 ತಿಂಗಳು ಲೇಟ್ ಅಷ್ಟೇ ಆಗಿದೆ ಅಂತ DIA ಹೇಳಿದೆ. ಅಮೆರಿಕದ DIA ಇದನ್ನ ಅಮೆರಿಕದ ಪ್ರತಿಷ್ಠಿತ ಮಾಧ್ಯಮಗಳೇ ರಿಪೋರ್ಟ್ ಮಾಡಿದ್ದಾರೆ, DIA ಮೂಲಗಳನ್ನೇ ಉಲ್ಲೇಖಿಸಿ. ಹಾಗಿದ್ರೆ ಟ್ರಂಪ್ ದಾಳಿ ಫೇಲ್ ಆಯ್ತಾ? ಇದಕ್ಕೆ ಏನು ಕಾರಣ ಹಾಗಾದ್ರೆ? ಮೊದಲನೇದಾಗಿ, ಇರಾನ್ ಅಮೆರಿಕ ದಾಳಿಗೂ ಮೊದಲೇ ಬಹುತೇಕ ಯುರೇನಿಯಂ ದಾಸ್ತಾನನ್ನ ಬೇರೆ ಕಡೆಗೆ ಸಾಗಿಸಿಯಾಗಿತ್ತು. ಮೆಟೀರಿಯಲ್, ಆ ನ್ಯೂಕ್ಲಿಯರ್ ಸಾಮಾನು, ಅದನ್ನ ಇರಾನ್ ಬೇರೆ ಕಡೆಗೆ ತಗೊಂಡು ಹೋಗಿತ್ತು. ಇರಾನ್ನ ನ್ಯೂಕ್ಲಿಯರ್ ಸಾಮಾನಿಗೆ ಹೊಡಿಬೇಕು, ಧ್ವಂಸ ಮಾಡಬೇಕು ಅಂತ ಹೇಳಿ ಟ್ರಂಪ್ ಹಾರ್ಕೊಂಡು ಬರುವಷ್ಟರಲ್ಲಿ ಇರಾನ್ ಅದನ್ನ ದೂರಕ್ಕೆ ಸಾಗಿಸಿ ಸೇಫ್ ಆಗಿ ಇಟ್ಟಿತ್ತು. ಟ್ರಂಪ್ ಸ್ಫೋಟಕವನ್ನು ಹಾಕಿದಾಗ ಅಲ್ಲಿ ಇರಾನ್ನ ನ್ಯೂಕ್ಲಿಯರ್ ಸಾಮಗ್ರಿ ಇರಲಿಲ್ಲ, ಬೇರೆ ಕಡೆಗೆ ಶಿಫ್ಟ್ ಮಾಡಿಯಾಗಿತ್ತು. ನೆಕ್ಸ್ಟ್, ಅಣು ಘಟಕಗಳಲ್ಲಿ ಉಳಿದಿದ್ದ ಅಲ್ಪ ಸ್ವಲ್ಪ ಯುರೇನಿಯಂ ಅನ್ನ ಕೂಡ ಅಮೆರಿಕ ಸಂಪೂರ್ಣವಾಗಿ ನಾಶ ಮಾಡೋಕೆ ಆಗಿಲ್ಲ. ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ, ಈ ಮೊದಲೇ ಇರಾನ್ ಈ 3 ಅಣು ಘಟಕದ ಹೊರತಾಗಿ ಕೆಲ ರಹಸ್ಯ ನ್ಯೂಕ್ಲಿಯರ್ ಫೆಸಿಲಿಟಿಗಳನ್ನ ಮಾಡ್ಕೊಂಡಿರಬಹುದು ಅಂತ ವರದಿಯಾಗಿತ್ತು. ಯಾಕಂದ್ರೆ ಫಾರ್ಡೋ ಮೇಲೆ ದಾಳಿ ಮಾಡಬೇಕು ಅಂತ ಅಮೆರಿಕ ಹಲವು ವರ್ಷಗಳಿಂದ ತಯಾರಿ ನಡೆಸ್ತಾ ಇದೆ, ಇಸ್ರೇಲ್ ಮತ್ತು ಅಮೆರಿಕ ಅಂತೂ ಫಾರ್ಡೋ ರೀತಿ ಸೆಟಪ್ಗಳನ್ನ ಕೃತಕವಾಗಿ ಅಮೆರಿಕದಲ್ಲಿ ಸೃಷ್ಟಿ ಮಾಡಿ ಅಣುಕು ಕಾರ್ಯಾಚರಣೆ ಕೂಡ ಮಾಡಿ ಹೆಂಗೆ ಧ್ವಂಸ ಮಾಡ್ಬೋದು ಅಂತ ಹೇಳಿ ಪ್ರಿಪರೇಷನ್ ನಡೆಸಿತ್ತು. ಹೀಗಾಗಿ ಅಮೆರಿಕ ಒಂದಲ್ಲ ಒಂದಿನ ದಾಳಿ ಮಾಡೇ ಮಾಡುತ್ತೆ ಅನ್ನೋದು ಇರಾನ್ಗೆ ಪಕ್ಕಾ ಗೊತ್ತಿತ್ತು. ಹೀಗಾಗಿ ಈ 3 ಘಟಕ ಹೊರತಾಗೂ ಕೂಡ ಬೇರೆ ರಹಸ್ಯ ಜಾಗಗಳಲ್ಲೂ ನ್ಯೂಕ್ಲಿಯರ್ ಫೆಸಿಲಿಟಿಯನ್ನು ಮೇಂಟೈನ್ ಮಾಡಿರಬಹುದು ಅನ್ನೋ ಚರ್ಚೆ ಇದೆ. ಇಸ್ರೇಲ್ ಅಧಿಕಾರಿಗಳು ಕೂಡ ಈ ಸುಳಿವನ್ನು ಕೊಟ್ಟಿದ್ದಾರೆ. ಅಲ್ಲದೆ ಅಮೆರಿಕ ದಾಳಿ ಮಾಡಿದ ದಿನವೇ ಸೋಷಿಯಲ್ ಮೀಡಿಯಾದಲ್ಲಿ ಇರಾನ್ನ ಫೋರ್ಡೋ ಅಣು ಘಟಕದಿಂದ ಸಾಲು ಸಾಲು ಟ್ರಕ್ಗಳು ಸಾಗ್ತಾ ಇರೋ ಸ್ಯಾಟಲೈಟ್ ಫೋಟೋಸ್ ಹೊರಗೆ ಬಂದಿದ್ವು ದಾಳಿಗಿಂತ ಸ್ವಲ್ಪ ಮುಂಚೆ. ಆದರೆ ಈ ಫೋಟೋಸ್ ಎಲ್ಲ AI ಸೃಷ್ಟಿ ಇರಬಹುದು ಅಂತ ಯಾರೂ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ಆದರೆ ಈಗ ನೋಡಿದ್ರೆ ಆ ಫೋಟೋಗಳು ನಿಜ ಇರಬಹುದು. ಇರಾನ್ ದಾಳಿಗೂ ಮೊದಲು ಯುರೇನಿಯಂ ಅನ್ನ ಸಾಗಿಸಿರಬಹುದು ಅಂತ ಅನ್ನಿಸ್ತಾ ಇದೆ. ಜೊತೆಗೆ ಫೋರ್ಡೋನಲ್ಲಿರೋ ಯುರೇನಿಯಂ ಸಂಗ್ರಹವನ್ನ ನಾಶ ಮಾಡೋದ್ರಲ್ಲಿ ಅಮೆರಿಕ ವಿಫಲವಾಗಿದೆ ಅಂತ DIA ರಿಪೋರ್ಟ್ ಹೇಳ್ತಾ ಇದೆ. ಯಾಕಂದ್ರೆ ಬೆಟ್ಟದಲ್ಲಿ 250 ಅಡಿ ಆಳದಲ್ಲಿರೋ ಈ ಅಣು ಘಟಕ ನಾಶ ಮಾಡಬೇಕು ಅಂದ್ರೆ ಒಂದೆರಡು ಸ್ಫೋಟಕ ಸಾಲಲ್ಲ, ದಿನಗಟ್ಟಲೆ ವಾರಗಟ್ಟಲೆ ನಿರಂತರವಾಗಿ ಸಾಲು ಸಾಲು ಸ್ಫೋಟಕಗಳನ್ನು ಹಾಕಬೇಕಾಗಿತ್ತು. ಈ ವಿಚಾರವನ್ನ ಹಲವು ಹಿರಿಯ ಹಾಗೂ ಮಾಜಿ ಸೇನಾಧಿಕಾರಿಗಳು ಹೇಳ್ತಾ ಇದ್ರು. ಆದರೆ ಅಮೆರಿಕ ಶನಿವಾರ ಕೇವಲ 12 ಸ್ಫೋಟಕಗಳನ್ನಷ್ಟೇ ಹಾಕಿ ಬಂದಿದೆ. ಅದರಲ್ಲಿ 6 ಸ್ಫೋಟಕಗಳು ಫೋರ್ಡೋ ಹೊಕ್ಕಿರೋದು, ಕಂದಕ ಸೃಷ್ಟಿಯಾಗಿರೋದು ಕಂಡುಬಂದಿದೆ. ಇದರಿಂದ ಫೋರ್ಡೋದ ಎಂಟ್ರೆನ್ಸ್ ಮಾತ್ರ ನಾಶ ಆಗಿದೆ. ಫೋರ್ಡೋಗೆ ಹೋಗೋದು ಬರೋದು ಕಷ್ಟ ಆಗಿದೆ. ಆದರೆ ಅಲ್ಲಿರೋ ಪರಮಾಣು ಸಂಗ್ರಹಕ್ಕೆ ಡ್ಯಾಮೇಜ್ ಆಗಿಲ್ಲ ಅಂತ ಹೇಳಲಾಗ್ತಿದೆ. ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಮಾಹಿತಿಯನ್ನು ಕೊಡ್ತೀವಿ. ಸ್ನೇಹಿತರೆ, ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ಏನು? ಈಗ ದುಡಿತಾ ಇರೋ ವ್ಯಕ್ತಿ ಆತನಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಆತನ ಇನ್ಕಮ್ ಮೇಲೆ ಡಿಪೆಂಡ್ ಆಗಿರೋ ಫ್ಯಾಮಿಲಿಗೆ ಆರ್ಥಿಕವಾಗಿ ಆಘಾತ ಆಗದೇ ಇರೋ ರೀತಿಯಲ್ಲಿ ಒಂದು ಲಂಸಮ್ ಅಮೌಂಟ್ ಮೂಲಕ ಅವರ ಆರ್ಥಿಕ ಭವಿಷ್ಯವನ್ನು ಕಾಪಾಡೋ ಬೇಸಿಕ್ ಫಿನಾನ್ಷಿಯಲ್ ಪ್ರಾಡಕ್ಟ್ ಇದು.
ಈಗ ಜನರೇಷನಲ್ ವೆಲ್ತ್ ಇದೆ, ಜನ್ರೇಷನ್ ಟು ಜನ್ರೇಷನ್ ಕೂತ್ಕೊಂಡು ತಿಂದರೂ ಕೂಡ ಖಾಲಿ ಮಾಡಲಿಕ್ಕೆ ಆಗ್ತಿರೋಷ್ಟು ಸಂಪತ್ತಿದೆ ಅಂದರೆ ಮ್ಯಾಟರ್ ಆಗದೇ ಇರಬಹುದು. ಆದರೆ ಹೆಚ್ಚಿನ ಮನೆಗಳಲ್ಲಿ ಒಬ್ಬರು ದುಡಿತಾ ಇರ್ತಾರೆ, 3 ಜನ 4 ಜನ 5 ಜನ ಆ ಇನ್ಕಮ್ ಮೇಲೆ ಡಿಪೆಂಡ್ ಆಗಿರೋ ಸಿಚುವೇಶನ್ ಇರಬಹುದು. ಇನ್ಕಮ್ ಬರ್ತಾ ಇದೆ, ದುಡಿತಾ ಇದ್ದಾರೆ, ಎಲ್ಲ ಫೈನ್. ಆದರೆ ಒಂದು ವೇಳೆ ದುಡಿತಾ ಇರೋ ವ್ಯಕ್ತಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಫ್ಯಾಮಿಲಿ ಆರ್ಥಿಕವಾಗಿ ಮುಂದೆ ಏನು ಮಾಡುತ್ತೆ ಅನ್ನೋ ದೊಡ್ಡ ಕ್ವಶನ್ ಮಾರ್ಕ್ ರೂಪುಗೊಳ್ಳುತ್ತಲ್ಲ. ಅದಕ್ಕೆ ಆನ್ಸರ್ ಟರ್ಮ್ ಇನ್ಶೂರೆನ್ಸ್. ಯಾವುದೇ ಆರ್ಥಿಕ ತಜ್ಞರು, ಫಿನಾನ್ಷಿಯಲ್ ಪ್ಲಾನರ್ಸ್ ಹತ್ರ ನೀವು ಹೋದರೂ ಕೂಡ ಫಸ್ಟ್ ಇದನ್ನು ಮಾಡಿಸ್ರಿ, ಆಮೇಲೆ ಇನ್ವೆಸ್ಟ್ ಮಾಡಿರಿ ಅಂತ ಹೇಳ್ತಾರೆ. ಹಾಗಾಗಿ ಸ್ನೇಹಿತರೆ, ನೀವು ಇನ್ನೂ ಕೂಡ ಮಾಡಿಸಿಲ್ಲ ಅಂದರೆ ನಾವು ಡಿಸ್ಕ್ರಿಪ್ಷನಲ್ಲಿ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಕ್ಲಿಕ್ ಮಾಡೋ ಮೂಲಕ ನೀವು ಬರೀ 400-500 ರೂಪಾಯಿಗೆಲ್ಲ 1 ಕೋಟಿ ರೂಪಾಯಿ ತನಕದ ಕವರೇಜ್ ಕೊಡೋ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಸ್ನ ತಗೋಬೋದು. ನೀವು ನಿಮ್ಮ ಏಜ್ ಮತ್ತು ಡೀಟೇಲ್ಸ್ ಎಲ್ಲ ಹಾಕ್ತಿದ್ದ ಹಾಗೆ, ಬೇಸಿಕ್ ಡೀಟೇಲ್ಸ್ ಹಾಕ್ತಿದ್ದ ಹಾಗೆ ನಿಮ್ಮ ಏಜ್ ಎಷ್ಟು, ಅದಕ್ಕೆ 1 ಕೋಟಿ ಕವರೇಜಿಗೆ ಎಷ್ಟಾಗುತ್ತೆ, 2 ಕೋಟಿ ಕವರೇಜಿಗೆ ಎಷ್ಟಾಗುತ್ತೆ, ಎಲ್ಲ ಡೀಟೇಲ್ಸ್ ಅಲ್ಲಿ ಬಂದುಬಿಡುತ್ತೆ. ಭಾರತದ ಎಲ್ಲ ಟಾಪ್ ಪ್ಲ್ಯಾನ್ಗಳನ್ನು ಕಂಪೇರ್ ಮಾಡಿ ನೀವು ಅಪ್ಲೈ ಮಾಡಬಹುದು. ಡಿಸ್ಕ್ರಿಪ್ಷನಲ್ಲಿ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ನಾವು ನಿಮಗೆ ಲಿಂಕನ್ನು ಕೊಟ್ಟಿರ್ತೀವಿ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ ಅಂತ ಹೇಳ್ತಾ ನಾವೀಗ ವರದಿಯಲ್ಲಿ ಮುಂದುವರಿಯೋಣ. ಇನ್ನು ಇರಾನ್ನ ಪರಮಾಣು ಸಂಸ್ಥೆ ಕೂಡ ನಮ್ಮ ಪ್ರೋಗ್ರಾಮ್ಗೆ ಯಾವುದೇ ಹಾನಿ ಆಗಿಲ್ಲ ಅನ್ನೋ ಅಫಿಷಿಯಲ್ ಹೇಳಿಕೆಯನ್ನು ಕೂಡ ಅವ್ರ ಕಡೆಯಿಂದನೂ ಬಂದಿದೆ. ನಮ್ಮ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಮುಂದುವರಿಸೋಕೆ ಅಗತ್ಯ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ದಾಳಿಗೂ ಮೊದಲೇ ನಾವು ಈ ರೀತಿ ದಾಳಿ ಆದರೆ ಯುರೇನಿಯಂ ಪ್ರೋಗ್ರಾಮ್ನ ಹೇಗೆ ರಿಸ್ಟೋರ್ ಮಾಡಬೇಕು ಅಂತ ಮುಂಚೆನೇ ಪ್ಲಾನ್ ವರ್ಕೌಟ್ ಮಾಡಿ ಇಟ್ಕೊಂಡಿದ್ವಿ. ಆ ಪ್ಲಾನ್ ಪ್ರಕಾರವೇ ಈಗ ಮುಂದುವರಿತೀವಿ ಅಂತ ಇರಾನ್ನ ಅಟಾಮಿಕ್ ಎನರ್ಜಿ ಆರ್ಗನೈಸೇಷನ್ ಮುಖ್ಯಸ್ಥ ಮೊಹಮ್ಮದ್ ಇಸ್ಲಾಮಿ ಹೇಳಿದ್ದಾರೆ. ಸೊ ಈಗ ಎಲ್ಲ ರೀತಿಯಲ್ಲೂ ಅಮೆರಿಕದ ಆಪರೇಷನ್ ಫೇಲ್ ಆಗಿದೆ ಅನ್ನೋದನ್ನು ಅಮೆರಿಕನ್ ಮಾಧ್ಯಮಗಳೇ ಅಮೆರಿಕದ ಗುಪ್ತಚರ ಇಲಾಖೆಯ, ಮಿಲಿಟರಿ ಗುಪ್ತಚರ ಇಲಾಖೆಯ ಮೂಲಗಳನ್ನು ಉಲ್ಲೇಖಿಸಿನೇ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಟ್ರಂಪ್ ಹೇಳ್ತಿರೋ ರೀತಿ ಇರಾನ್ ನ್ಯೂಕ್ಲಿಯರ್ ಫೆಸಿಲಿಟಿಯನ್ನು ಅಮೆರಿಕ ಆಬ್ಲಿಟರೇಟ್ ಅಂದರೆ ಅಳಿಸಿ ಹಾಕೋಕೆ ಸಾಧ್ಯ ಆಗಿಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಸದ್ಯ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಟ್ರಂಪ್ ಇದು ಸುಳ್ಳು ಅಂತ, ಫೇಕ್ ನ್ಯೂಸ್ ಅಂತ ಹೇಳಿದ್ದಾರೆ. CNN ಮತ್ತು ಫೇಲ್ ಆಗಿರೋ ನ್ಯೂಯಾರ್ಕ್ ಟೈಮ್ಸ್ ಸೇರಿಕೊಂಡು ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿ ಮಿಲಿಟರಿ ಕಾರ್ಯಾಚರಣೆಯನ್ನು ಅಲ್ಲಗಳೆಯೋಕೆ ನೋಡ್ತಾ ಇದ್ದಾರೆ. ಸಾಧ್ಯನೇ ಇಲ್ಲ. ಆ ನ್ಯೂಕ್ಲಿಯರ್ ಘಟಕಗಳು ಕಲ್ಲು ಮಣ್ಣಿನ ರಾಶಿ ಅಡಿಗಡೆ ಸೇರಿಕೊಂಡಿದ್ದಾವೆ, ಅಲ್ಲಿ ಮತ್ತೆ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇರಾನ್ನ ಈ ನ್ಯೂಕ್ಲಿಯರ್ ಸೈಟ್ಗಳನ್ನು ಕಂಪ್ಲೀಟ್ ನಾಶ ಮಾಡಿದ್ದೇವೆ. ಜನ CNN ಮತ್ತು ನ್ಯೂಯಾರ್ಕ್ ಟೈಮ್ಸ್ನ ಸಿಕ್ಕಾಬಟ್ಟೆ ಜನರೇ ಬೈತಾ ಇದ್ದಾರೆ, ಸರಿ ಇಲ್ಲ ಅವರು ಅಂತ. ಟ್ರಂಪ್ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ, ಪೋಸ್ಟ್ ಕೂಡ ಹಾಕಿದ್ದಾರೆ. ವೈಟ್ ಹೌಸ್ ವಕ್ತಾರೆ ಕ್ಯಾರೋಲಿನ್ ಲೆವಿಟ್ ಕೂಡ ಇದು ನಮ್ಮ ಸೈನಿಕರಿಗೆ ಮಾಡ್ತಿರೋ ಅಪಮಾನ, 14,000 kg ತೂಕದ ಸ್ಫೋಟಕವನ್ನು ಸುರಿಸಿದ್ರೆ ಏನಾಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತು ಅಂತ ಇವರೊಂಥರ ಪೆಡೆಸ್ಟ್ರಿಯನ್ ಲೆವೆಲ್ನಲ್ಲಿ ದಾರಿ ಹೋಗೋರ ಥರ ಮಾತಾಡಿದ್ದಾರೆ. ಸ್ಪೆಸಿಫಿಕ್ ಡೇಟಾ ಕೊಟ್ಟು ಪ್ರಾಪರ್ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಕೊಡದೆ ತೇಲಿಸಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟು ಹಾರಾಡೋ ಟ್ರಂಪ್ ಮತ್ತು ಅವರ ಬಳಗ ಅಮೆರಿಕದ ಸಂಸತ್ ಕಾಂಗ್ರೆಸ್ ಮುಂದೆ ಮಾತನಾಡೋಕೆ ಹೆದರ್ಕೊಳ್ತಾ ಇದೆ. ಸಾಮಾನ್ಯವಾಗಿ ಈ ಥರ ಕಾರ್ಯಾಚರಣೆ ಆದಾಗ ಕಾಂಗ್ರೆಸ್ಗೆ ಮಾಹಿತಿ ಕೊಡಬೇಕು, ಸಂಸದರ ಪ್ರಶ್ನೆಗಳಿಗೆ ಅಲ್ಲಿ ಉತ್ತರಿಸಬೇಕು. ಅಮೆರಿಕದ ಕಾಂಗ್ರೆಸ್ ಇರಾನ್ ಆಪರೇಷನ್ ಬಗ್ಗೆ ಬ್ರೀಫಿಂಗ್ ಇಟ್ಕೊಂಡಿತ್ತು. ಆದರೆ ಟ್ರಂಪ್ ಆಡಳಿತ ಈ ಬ್ರೀಫಿಂಗ್ನ ಪೋಸ್ಟ್ಪೋನ್ ಮಾಡಿದೆ. ಅಲ್ಲದೆ ಡ್ಯಾಮೇಜ್ ಬಗ್ಗೆ ಪ್ರಶ್ನೆ ಮಾಡ್ತಿರೋರ ವಿರುದ್ಧ ತಮ್ಮ ಸಲಹೆಗಾರರ ಬಳಿ ಕಂಪ್ಲೇಂಟ್ ಮಾಡಿದಾರಂತೆ. ಇವಾಗ ಆಪರೇಷನ್ ಬಗ್ಗೆ ಮಾಹಿತಿ ಕೊಡೋ ಅಮೆರಿಕನ್ ಅಧಿಕಾರಿಗಳನ್ನ ಕ್ಲೋಸ್ ಆಗಿ ಮಾನಿಟರ್ ಮಾಡ್ತಾ ಇದ್ದಾರಂತೆ. ಆದರೆ ಅಧಿಕಾರಿಗಳು ಡಿಪ್ಲೊಮ್ಯಾಟಿಕ್ ಆಗಿ ಉತ್ತರ ಕೊಟ್ಟು ಬಚಾವಾಗ್ತಾ ಇದ್ದಾರೆ. ದಾಳಿ ನಡೆದ ನಂತರ ಮಾತನಾಡಿದ ಅಮೆರಿಕದ ಜಾಯಿಂಟ್ ಚೀಫ್ ಆಫ್ ಸ್ಟಾಫ್ ಡ್ಯಾನ್ ಖೈನ್, ಇರಾನ್ನ ಪರಮಾಣು ಮೂಲಸೌಕರ್ಯಗಳನ್ನು ಸಂಪೂರ್ಣ ನಾಶ ಮಾಡೋಕೆ ಈ ಕಾರ್ಯಾಚರಣೆ ಡಿಸೈನ್ ಮಾಡಲಾಗಿತ್ತು. ಆದರೆ ಫೈನಲ್ ಅಸೆಸ್ಮೆಂಟ್ ಇನ್ನಷ್ಟೇ ಹೊರಗೆ ಬರಬೇಕು ಅಂತ ಹೇಳಿದ್ದಾರೆ. ಈಗಲೇ ಹೇಳೋದು ಟೂ ಅರ್ಲಿ ಅಂತ ಹೇಳಿದ್ದಾರೆ, ಕಾನ್ಫಿಡೆನ್ಸ್ ಇಲ್ಲ ಅವ್ರಿಗೂ ಕೂಡ. ಅಮೆರಿಕದ ಸೆಂಟ್ರಲ್ ಕಮಾಂಡ್ನ ಮಾಜಿ ಜನರಲ್ ಜೋಸೆಫ್ ವೋಟೆಲ್ ಕೂಡ ನಮ್ಮ ಸ್ಫೋಟಕಗಳ ಮೇಲೆ ನಮಗೆ ನಂಬಿಕೆ ಇದೆ, ಆದರೆ ಒಂದಿಷ್ಟು ಎಲಿಮೆಂಟ್ಸ್ ಉಳ್ಕೊಂಡಿದ್ರೆ ಆಶ್ಚರ್ಯ ಇಲ್ಲ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವ್ರಿಗೂ ಕಾನ್ಫಿಡೆನ್ಸ್ ಇಲ್ಲ, ಅವ್ರಿಗೂ ಅನುಮಾನ ಇದೆ ಪೂರ್ತಿ ಡ್ಯಾಮೇಜ್ ಆಗಿರೋದ್ರ ಬಗ್ಗೆ. ಈ ಮೂಲಕ ಟ್ರಂಪ್ ಇಷ್ಟೆಲ್ಲ ಅಬ್ಬರಿಸಿ ಬೊಬ್ಬಿರಿದು ಇಸ್ರೇಲ್ ಜೊತೆ ಸೇರ್ಕೊಂಡು ಮಾಡಿರೋ ಈ ಕಾರ್ಯಾಚರಣೆ ಎಂಡ್ ರಿಸಲ್ಟ್ ಅನ್ನ ರೀಚ್ ಆಗಿಲ್ವಾ, ಎಂಡ್ ಗೋಲ್ ಅನ್ನ ತಲುಪಿಲ್ವಾ? ಹಾಗಾದ್ರೆ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನ ನಾಶ ಮಾಡೋಕ್ಕಾಗಿಲ್ಲ ಅಂದ್ರೆ ಇಷ್ಟು ದಿವಸ 12 ದಿನ ಒದ್ದಾಡಿದ್ದು ಯಾವ ಕಾರಣಕ್ಕೋಸ್ಕರ, ಗಳಿಸಿದ್ದೇನು, ಅಚೀವ್ ಮಾಡಿದ್ದೇನು ಅನ್ನೋ ಪ್ರಶ್ನೆ ಈಗ ಟ್ರಂಪ್ ಮುಂದೆ ದೊಡ್ಡದಾಗಿ ಬಂದು ಕುಣಿಯುತ್ತೆ. ಇವರು ತಪ್ಪಿಸ್ಕೊಂಡು ಯಾವ ಕಡೆ ಹೋದ್ರೂ ಕೂಡ ಆ ಪ್ರಶ್ನೆ ಮತ್ತೆ ಬಂದು ಅವ್ರ ಮುಂದೆ ಆ ಕ್ವಶನ್ ಮಾರ್ಕ್ ನರ್ತಿಸುತ್ತೆ. ಟ್ರಂಪ್ ಆನ್ಸರ್ ಮಾಡಬೇಕಾಗುತ್ತೆ, ಸಂಬಂಧಪಟ್ಟಂತೆ ಪ್ರೂವ್ ಮಾಡಬೇಕಾಗತ್ತೆ ಅಲ್ಲಿ ನಿಜಕ್ಕೂ ಡಿಸ್ಟ್ರಾಯ್ ಮಾಡಲಾಗಿದೆ, ಪೂರ್ತಿ ನಾಶ ಆಗಿದೆ ಅನ್ನೋದನ್ನ. ಜೊತೆಗೆ ಇಸ್ರೇಲ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಏನು ಹೇಳುತ್ತೆ ಅನ್ನೋದು ನೋಡಬೇಕು. ಅವರ ಅಧಿಕಾರಿಗಳು ಮತ್ತೆ ಇವರು ಮುಂದುವರಿಸ್ಬೋದು, ಇರಾನ್ನವರು ಸಾಧ್ಯತೆ ಇದೆ ಅಂತೆಲ್ಲ ಹೇಳಿದ್ದಾರೆ. ಆದರೆ
ಪ್ರಾಪರ್ ಅಫಿಷಿಯಲ್ ಸ್ಟೇಟ್ಮೆಂಟ್ ಇನ್ನಷ್ಟೇ ಇಸ್ರೇಲ್ ಕಡೆಯಿಂದ ಕೂಡ ಬರಬೇಕು. ನೋಡಬೇಕು ಅವ್ರು ಏನು ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಅಂತ. ಹಾಗೆ ಒಂದು ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದ್ವಲ್ಲ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ, ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿರುತ್ತೆ. ಆಸಕ್ತರು ಕೆಲವೇ ಕ್ಲಿಕ್ಸಲ್ಲಿ ನಿಮ್ಮ ಫ್ಯಾಮಿಲಿಗೆ ಟರ್ಮ್ ಇನ್ಶೂರೆನ್ಸ್ನ ಆರ್ಥಿಕ ಭದ್ರತೆಯನ್ನು ಒದಗಿಸಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.